ಸ್ನೇಹಿತರೆ ನಮಸ್ತೆ. ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಅದೊಂದು ವಿಡಿಯೋ ಕಾನ್ಫರೆನ್ಸ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರದ್ದು. ಆಗಿನ ಹಾಸನದ ಜಿಲ್ಲಾಧಿಕಾರಿಯಾಗಿದ್ದ ಸತ್ಯಭಾಮ ಅವರಿಗೆ 1 to 5 ಕೇಸ್ನ ಒಂದು ಫೈಲ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೇಳ್ತಾರೆ. ಅವರು ಒಂದು ಫೈಲ್ನ ತಗೊಂಡು ಉತ್ತರ ಕೊಡಬೇಕು ಅನ್ನಂಗಿದ್ದಾಗ ಅವರನ್ನು ಸುಮ್ಮನಿರಿಸಿ ಅಲ್ಲಿ ಯಾರಾದರೂ ರೆವಿನ್ಯೂ ಇನ್ಸ್ಪೆಕ್ಟ್ರು ಅಥವಾ ವಿಲೇಜ್ ಅಕೌಂಟೆಂಟ್ ಇದ್ದರೆ ಅವ್ರ ಕೈಲಿ ಬ್ರೀಫ್ ಮಾಡಿಸಿ ಅಂದಿದ್ದಾರೆ. ಆಗ ಸತ್ಯಭಾಮ ಅವರು AC ಆಫೀಸಿನ ಒಬ್ಬರನ್ನ ಪಟ್ ಅಂತ ಕರೆದುಬಿಟ್ಟು ಮಾತಾಡಿ ಅಂದಿದ್ದಾರೆ. ಆಗ ಆ ರೆವಿನ್ಯೂ ಇನ್ಸ್ಪೆಕ್ಟರ್ ಭಯ ಪಡೆದ ಇನ್ನೇನು, ಒಬ್ಬ ಮಿನಿಸ್ಟರ್ ಜೊತೆ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ಬ ವಿಲೇಜ್ ಅಕೌಂಟೆಂಟ್ ಮಾತಾಡೋದು ಸುಲಭದ ಮಾತಾಯ್ತಾ. ಆದರೆ ಕೃಷ್ಣ ಬೈರೇಗೌಡರು ಆ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಭಯ ಪಡೆದೆ ಆರಾಮಾಗಿ ಮಾತಾಡಿ ಅಂದಿದ್ದು ಮಾತ್ರ ಅಲ್ಲ, ಪೋಡು ದುರಸ್ತು ಮುಂತಾದ ವಿಚಾರಗಳ ಬಗ್ಗೆ ಫೀಲ್ಡಿಗೆ ಹೋಗುವವ್ರ ಜೊತೆ ಮಾತಾಡಿದರೆ ಸರಿಯಾದ ಮಾಹಿತಿ ಸಿಗುತ್ತೆ, ನನಗೂ ಕಲಿಯಲು ಸಾಕಷ್ಟು ಇರುತ್ತೆ, ನೀವು ಕಲೀರಿ ಅಂತ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೂ ಕೂಡ ಹೇಳಿದ್ದು ಈ ಕೃಷ್ಣ ಬೈರೇಗೌಡರು. ಒಬ್ಬ VA ಜೊತೆ ಮಾತಾಡಿ ನಾನು ಕಲಿಯೋದಿದೆ ಅಂತ ಹೇಳಿ ಹೊಸ ಭಾಷ್ಯ ಬರೆದಂತಹ ಕೃಷ್ಣ ಬೈರೇಗೌಡ ಅವರು ಈಗ ಹಾಸನದ ಉಸ್ತುವಾರಿ ಮಂತ್ರಿಯಾಗಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸೂಕ್ಷ್ಮತೆ ಇರುವ ನಾಯಕರುಗಳಲ್ಲಿ ಕೃಷ್ಣ ಬೈರೇಗೌಡರು ತನ್ನದೇ ಆದ ಸ್ಥಾನವನ್ನು ಹೊಂದಿದ್ದಾರೆ. ಅವರ ತಂದೆ ಬೈರೇಗೌಡರು JDS ಪಕ್ಷದಲ್ಲಿ ದೇವೇಗೌಡರ ನಾಯಕತ್ವ ಉತ್ತುಂಗದಲ್ಲಿದ್ದ ಕಾಲದಿಂದಲೂ ಕೂಡ ಪ್ರಭಾವಿಯಾಗಿದ್ದವರು. ದೇವೇಗೌಡರು ಹಲವು ಜನ ನಾಯಕರನ್ನು ಹುಟ್ಟು ಹಾಕಿದರು ಅಥವಾ ಹಲವಾರು ನಾಯಕರುಗಳ ಶಕ್ತಿಯಿಂದಾಗಿ ದೇವೇಗೌಡರು ಪ್ರಭಾವಿಯಾದರು. ಅಂತಹ ಶಕ್ತಿಗಳಲ್ಲಿ ಕೃಷ್ಣ ಬೈರೇಗೌಡ ಕೂಡ ಒಬ್ಬರು. ಆಗಿನ JDS ಅನ್ನೋದೇ ಆಗಿತ್ತು. ದೇವೇಗೌಡರ ಹೆಗಲಿಗೆ ಹೆಗಲು ಕೊಟ್ಟು JDS ಎಂಬ ಜನತಾ ಪಕ್ಷದ ಅರ್ಧ ಜಾಗವನ್ನು ಕರ್ನಾಟಕದ ಉದ್ದಕ್ಕೂ ಕೂಡ ಸ್ಥಾಪನೆ ಮಾಡಿದ್ರು. ದೇವೇಗೌಡರು ಅಂತಹ ನಾಯಕರುಗಳನ್ನು ಚೆನ್ನಾಗಿಯೇ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದರು. ದೇವೇಗೌಡರ ಸಹಜ ನಾಯಕತ್ವದ ಗುಣ ಬೈರೇಗೌಡರು ಸೇರಿದಂತೆ ಹಲವಾರು ಜನರನ್ನು ಆಕರ್ಷಣೆ ಮಾಡಿತ್ತು. ನಂತರ ದೇವೇಗೌಡರ ಕುಟುಂಬದಲ್ಲಿ ಮಕ್ಕಳು ಬೆಳೆದಂತೆ ಏನೇನಾಯಿತು ಅನ್ನೋದನ್ನು ನಾವು ನೋಡೇ ಇದ್ದೀವಿ. ಅವ್ರ ಮಗ ಕೃಷ್ಣ ಬೈರೇಗೌಡ ಈಗ 3ನೇ ಬಾರಿಗೆ ಸಚಿವರಾಗಿದ್ದಾರೆ. ಕಾಂಗ್ರೆಸ್ನ ಸದ್ಯದ ನಾಯಕರುಗಳಲ್ಲಿ ಹಲವು ವೈವಿಧ್ಯತೆ ಹೊಂದಿರುವ ನಾಯಕರುಗಳಿದ್ದಾರೆ. ಹೆಸರುಗಳಾದರೆ ಪ್ರಿಯಾಂಕ ಖರ್ಗೆ ಅವ್ರದ್ದೇ ಒಂದು ಶೈಲಿ, ಅನಿಲ್ ಲಾಡು ಅವ್ರದ್ದೇ ಒಂದು ಶೈಲಿ. ಇವರೆಲ್ಲ ಒಂದು ರೀತಿ ಪ್ರೋ ಪಾಲಿಟಿಕ್ಸ್ ಮಾತುಗಳು, ಡಿಬೇಟೇಬಲ್ ಶೈಲಿಯಿಂದಾಗಿ ಯುವ ಸಮುದಾಯವನ್ನು ತುಂಬ ಗಮನ ಸೆಳೆದಂಥವ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಬರ್ತಾ ಇರ್ತಾರೆ. ಆದರೆ ಅವರ ಸಾಲಿನಲ್ಲಿಯೇ ಬರುವ ಕೃಷ್ಣ ಬೈರೇಗೌಡ ಅವ್ರದ್ದು ತುಂಬ ಭಿನ್ನ, ಸದಾ ಹಸನ್ಮುಖಿ. ಕೆಲಸದ ವಿಚಾರಕ್ಕೆ ಬಂದರೆ ಕಟ್ಟುನಿಟ್ಟಿನ ರಾಜಕಾರಣಿ. ಕೃಷ್ಣ ಬೈರೇಗೌಡ ಅವರ ರಾಜಕೀಯದಲ್ಲೇ ಒಂದು ಭಿನ್ನ ಮಾದರಿ ಇದೆ. ಅವರು ವಿವಾದಗಳೇ ಇಲ್ಲದಂತೆ ನಡ್ಕೋತಾರೆ. ಹಾಗಂತ ಏನು ಮಾತೇ ಆಡಲ್ವಾ ಅಂದರೆ ಆಗಲ್ಲ, ಅವರು ಮಾತಾಡ್ತಾರೆ. ಆದರೆ ಅದು ಡಿಬೇಟ್ಗೆ ಅವಕಾಶ ಮಾಡಿಕೊಟ್ಟು ತಾನು ಮೂಲದಲ್ಲಿ ಏನು ಹೇಳಿದ್ದೆ ಅನ್ನೋದೇ ಮರ್ತೋಗುವಷ್ಟು ವಿವಾದಗಳನ್ನು ಮಾಡ್ಕೊಳ್ಳೋದಿಲ್ಲ. ಅವರ ಕನೆಕ್ಟಿಂಗ್ ರೀತಿಯೇ ಆಗಿದೆ. 5 ಬಾರಿ ಶಾಸಕರಾಗಿದ್ದು 3 ಬಾರಿ ಸಚಿವರಾಗಿದ್ದುಕೊಂಡು ಕೂಡ ತಾನು ಏನಂತ ಮಹಾ ಅಲ್ಲ ಅನ್ನುವಂತೆ ಸಹಜವಾಗಿ ಸರಳವಾಗಿ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಸಹಜತೆ ಕೂಡ ನಾಟಕೀಯದ್ದು. ಒಬ್ಬ ಟಿಪಿಕಲ್ ರಾಜಕಾರಣಿ ತೋರಿಸುವ ಸರಳತೆ ಅಂತೂ ಖಂಡಿತ ಅಲ್ಲ. ಈಗ ಅವರು ಹಾಸನಂಥ ಜಾಗಕ್ಕೆ ಬಂದಿದ್ದಾರೆ. ಹಾಸನ ಇಲ್ಲಿನ ರಾಜಕಾರಣಿಗಳು ಅಂತಂದರೆ ಬೇರೆ ಪಕ್ಷದವರ ಒತ್ತಡ ಹಾಗೂ ಗೊಂದಲಗಳಿಗಿಂತ ಸ್ವಂತ ಅವರ ಕಾಂಗ್ರೆಸ್ಸಿಗರೇ ಹುಟ್ಟಾಗ್ತಕ್ಕಂಥ ಸವಾಲುಗಳು ಗೊಂದಲಗಳನ್ನು ಅವರು ಎದುರಿಸಬೇಕಾಗತ್ತೆ. ಇಲ್ಲಿ ಯಾರವರಿಗೆ ಮಗ್ಲು ಬೀಳಾಗಬಹುದು ಅಂತ ನೋಡೋದಾದರೆ ಇಲ್ಲಿ ಹೆಸರುಗಳು ಬರದೆ ಹಳೆಯ ಕಾಂಗ್ರೆಸ್ಸಿಗರದು. ಪಕ್ಷದಲ್ಲಿ ಹಿರಿಯರು ಅಂದುಕೊಂಡಿರುವ ಗಣಸಿ ಶಿವರಾಮ್ ಆಗಿರಬಹುದು, HK ಜವರೇಗೌಡರಾಗಿರ್ಬೋದು, ಅರಸೀಕೆರೆಯ ಶಿವಲಿಂಗೇಗೌಡರಾಗಿರ್ಬೋದು, ಚನ್ನರಾಯಪಟ್ಟಣದ ಪುಟ್ಟೇಗೌಡರಾಗಿರ್ಬೋದು, ಇಂತಹ ಹಲವಾರು ಇದುವರೆಗೂ ಹಾಸನಕ್ಕೆ ಯಾರೇ ಉಸ್ತುವಾರಿಯಾಗಿ ಬಂದರೂ ಕೂಡ ಅಂಥ ಒಳ್ಳೆಯ ಸಂಬಂಧವನ್ನು ಅವರೇನು ಇಟ್ಕೊಂಡಿಲ್ಲ, ಅಂತಹ ಒಳ್ಳೆಯ ಸಪೋರ್ಟ್ನು ಕೂಡ ಅವರೇನು ಮಾಡಿಲ್ಲ ಅಂತಲೇ ಹೇಳ್ಬೋದು. ಹಾಸನದ ಉದ್ಧಾರಕ್ಕಿಂತ ಹಾಸನದ ಹಳೆಯ ಕಾಂಗ್ರೆಸ್ ಶೈಲಿಗೆ ಒಗ್ಗಿಕೊಳ್ಳಿ ಎಂಬಂತೆ ಒತ್ತಡ ಹೇರೋದನ್ನು ಹಾಸನ ನೋಡ್ತಲೇ ಬಂದಿದೆ. ಅದಕ್ಕೆ ಪೂರಕ ಅನ್ನಂತೆ ಇಲ್ಲಿಗೆ ಬರುವ ಉಸ್ತುವಾರಿಗಳು ಕೂಡ ಹಾಸನದ ಹಿರಿಯ ತಲೆಗಳಿಗೂ ಕೂಡ ನಮಗೇನು ಲೆಕ್ಕಕ್ಕಿಲ್ಲ ಅನ್ನೋ ಥರ ನಡ್ಕೊಂಡು ಹೋಗಿದ್ದಾರೆ. ದೇವೇಗೌಡ ವಿರೋಧಿ ಸ್ಟೈಲ್ ಅನ್ನೋ ಒಂದು ಕಾಂಗ್ರೆಸ್ನ ಒಂದು ಸ್ಟೈಲ್ ಇತ್ತಲ್ಲ, ಆ ಸ್ಟೈಲ್ ಈಗ ಬೇಡ. ಈಗ ಬೆಂಗಳೂರಿನಿಂದ ಬೇರೆಯದೇ ಸ್ಟ್ರಾಟಜಿ ತಂದಿದ್ದೀವಿ, ಅದಕ್ಕೆ ಒಗ್ಗಿಕೊಂಡ್ರೆ ಒಕ್ಕಡಿ, ಇಲ್ಲದಿದ್ದರೆ ನಿಮ್ಮ ಪಾಡಿಗೆ ನೀವು ಮನೇಲಿರಿ ಅಂತ ವರ್ತಿಸಿದವರೇ ಹೆಚ್ಚು. ಅದಕ್ಕೆ ಈ ರೀತಿಯ ವರ್ತನೆಗೆ ಸರಿಯಾದ ಉದಾಹರಣೆ ಅಂತಂದರೆ ಈ ಹಿಂದೆ ಉಸ್ತುವಾರಿ ಆಗಿದ್ದಾರಲ್ಲ KM ರಾಜಣ್ಣ ಅವರೇ ಸಾಕ್ಷಿ. KM ರಾಜಣ್ಣ ಕಡೆ ತನಕ ಜಿಲ್ಲೆಯ ಸಂಘಟನೆಗೆ ಕೈನೇ ಹಾಕಲಿಲ್ಲ. ಇಲ್ಲಿನ ಯಾವ ಹಿರಿಯ ನಾಯಕರನ್ನು ಕೂಡ ಗಣನೆಗೆ ತಗೊಳ್ಳಿಲ್ಲ. ಇಲ್ಲಿನ ಯಾವ ಸಮಸ್ಯೆಗಳಿಗೂ ಕೂಡ ಕ್ಯಾರೆ ಅಂದಲೇ ಸಿದ್ದರಾಮಯ್ಯನ ಪೊಲಿಟಿಕ್ಸ್ ಅಂತ ಇದೆಯಲ್ಲ ಅದನ್ನು ಮಾಡ್ಕೊಂಡು ಹಾಗೆ ಸಿಡುಕಿನ ಬೂಟಾಟಿಕೆ ಮಾಡಿಕೊಂಡು ತೆರೆಮರೆಗೆ ಹೋಗೇ ಬಿಟ್ರು. ಅವರ ಕಾಲದಲ್ಲಿ ಅವರೇ ಹಾಕಿಕೊಂಡು ಬಂದಿದ್ದಂತಹ ಜಿಲ್ಲಾಧಿಕಾರಿ ಸತ್ಯಭಾಮ ಸೇರಿದಂತೆ ಬಹುತೇಕ ಅಧಿಕಾರಿಗಳ ಕೈಗೆ ಹಾಸನ ಪೂರ್ಣ ಹಿಡಿತಕ್ಕೆ ಸಿಕ್ಬಿಟ್ಟಿತ್ತು. ಇನ್ನು ಈಗ ಜನರ ಮಧ್ಯೆ ಸಂಘಟನೆ ಮಾಡ್ತಿರೋ ಯುವ ಕಾಂಗ್ರೆಸ್ ನಾಯಕರುಗಳದ್ದು ಬೇರೆದೇ ಕತೆ. ಸರಿಯಾದ ನಾಯಕತ್ವ ಈಗಿನ ಹಾಸನದ ಕಾಂಗ್ರೆಸ್ ಯುವ ನಾಯಕರುಗಳಿಗೆ ಸಿಗ್ತಾ ಇಲ್ಲ. ಹಿರಿಯರಿಗೂ ಕಿರಿಯರಿಗೂ ಬಹಳ ವ್ಯತ್ಯಾಸ.
ಈ ಕಾಲದ ರಾಜಕಾರಣ ಅಂತಂದರೆ ಸ್ಟೇಟ್ ಲೆವೆಲಿನ ಸಿದ್ದು DK ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋದು, ಯಾರಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಪ್ರೆಸ್ ಮೀಟ್ ಮಾಡಿ ಸ್ಟೇಟ್ ನಾಯಕರ ಗಮನ ಸೆಳೆಯೋದು, ಇದನ್ನೇ ರಾಜಕಾರಣ ಅಂತೇಳಿ ಯೂತ್ ಕಾಂಗ್ರೆಸ್ನವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಸಮಯದಲ್ಲೇ ಕೃಷ್ಣ ಬೈರೇಗೌಡರ ಆಗಮನ ಆಗಿದೆ. ಅವರ ವರ್ತನೆಯನ್ನು ಇದುವರೆಗೂ ಗಮನಿಸಿದರೆ ಭ್ರಷ್ಟ ಅಧಿಕಾರಿಗಳಿಗಾಗಲೇ ನಡುಗಕ್ಕೆ ಶುರುವಾಗಿದ್ದಾರೆ. ಅವರು ಇದುವರೆಗೂ ಬೆಂಗಳೂರಿನ ಬ್ಯಾಟ್ರಾಯನ್ಪುರ ಕೋಲಾರದ ಕಡೆ KDP ಮೀಟಿಂಗ್ಗಳ ಸ್ಯಾಂಪಲ್ಗಳನ್ನು ಈಗಾಗಲೇ ನೋಡಿದವ್ರಿಗೆ ಅಧಿಕಾರಿಗಳು ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯಲ್ಲಿ ಮುಂದೆ ಹಾಸನದಲ್ಲಿ ನಡೀತಕ್ಕಂಥ KDP ಮೀಟಿಂಗ್ ಅವರು ಹೇಗಿರ್ಬೋದು ಅಂತ ನೆನೆಸ್ಕೊಂಡೇ ಬೆವರ್ತಾ ಇದ್ದಾರೆ. ಯಾವಾಗ ಎಲ್ಲಿ ದಿಢೀರ್ ಭೇಟಿ ನೀಡಿ ನಮ್ಮನ್ನು ಮನೆ ಕಳಿಸ್ತಾರೋ ಅನ್ನೋ ಭಯ ಇದ್ದೇ ಇದೆ. ಅಧಿಕಾರಿಗಳ ಜೊತೆಗೆ ಕೆಲಸ ಮಾತ್ರ, ಅದು ಬಿಟ್ಟು ಬೇರೆ ವ್ಯವಹಾರ ಮಾತಾಡೋದಕ್ಕೆ ಕೃಷ್ಣ ಬೈರೇಗೌಡರ ಕಡೆಯಲ್ಲಿ ಸಾಧ್ಯನೇ ಇಲ್ಲ ಎಂಬುದನ್ನು ಇಲ್ಲಿ ಇರತಕ್ಕಂಥ ಆಯಾ ಇಲಾಖೆಯ ಅಧಿಕಾರಿಗಳು ಈಗಲೇ ಗಮನಕ್ಕೆ ತಗೊಂಡ್ರೆ ಒಳ್ಳೆಯದು. ಇಲ್ದಿದ್ರೆ ಅವರು ಪ್ರತಿ ಬಾರಿ ಹಾಸನಕ್ಕೆ ಬಂದಾಗಲೂ ಕೂಡ ಒಬ್ಬೊಬ್ಬ ಅಧಿಕಾರಿ ಎಕ್ಸ್ಪೋಸ್ ಆಗೋದನ್ನು ಯಾರು ತಡೆಯೋಕ್ಕಾಗಲ್ಲ. ಕೃಷಿ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ, ಈಗ ಕಂದಾಯ ಸಚಿವರಾಗಿದ್ದಾರೆ. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವರಿಗೆ ಬೇಕಾದಂತಹ ಇಲಾಖೆಗಳನ್ನು ಇದುವರೆಗೂ ನಿಭಾಯಿಸಿಕೊಂಡು ಬಂದಿರುವ ಈ ಕೃಷ್ಣ ಬೈರೇಗೌಡರಿಂದ ಹಾಸನ ಜನರಿಗೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಕಾಡಾನೆ ಸಮಸ್ಯೆ, ಹೆದ್ದಾರಿ ಸಮಸ್ಯೆ, ಟೋಲ್ ಸಮಸ್ಯೆ, ಕಾಫಿ ತೋಟದ ಸಮಸ್ಯೆ, ತಂಬಾಕು ಸಮಸ್ಯೆ, ತೆಂಗಿನ ಸಮಸ್ಯೆ, ಎತ್ತಿನೊಳೆಯ ಸೈಡ್ ಎಫೆಕ್ಟಿನ ಸಮಸ್ಯೆ, ಏರ್ಪೋರ್ಟಿನ ಸಮಸ್ಯೆ, ಆಲೂಗೆಡ್ಡೆ ಸಮಸ್ಯೆ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಮಸ್ಯೆಗಳು, ಇಂತಹ 10 ಸಮಸ್ಯೆಗಳ ನಡುವೆ ಹಾಸನ ಅದೆಂಥದೋ ರಾಜಕಾರಣ ಮಾಡ್ಕೊಂಡು ಅಭಿವೃದ್ಧಿನೇ ಇಲ್ಲ ಅನ್ನೋಂಗೆ ಕೂತ್ಬಿಟ್ಟಿದೆ. ಎಲ್ಲರನ್ನೂ ತಮ್ಮ ಮಂದಹಾಸದಿಂದ, ತಮ್ಮ ಕ್ಷಮತೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಹಾಸನ ಜಿಲ್ಲೆಯ ಉದ್ಧಾರಕ್ಕೆ ಶ್ರಮಿಸಿ ಉಸ್ತುವಾರಿ ಎಂಬ ಪದವಿಗೆ ಗಟ್ಟಿಯಾದ ತಳಪಾಯ ಹಾಕಿಕೊಡ್ತಾರೆ ಎಂಬ ಭರವಸೆಯನ್ನು ನಾವು ಇಟ್ಕೊಳ್ಳೋದರಲ್ಲಿ ತಪ್ಪೇನಿಲ್ಲ. ಧನ್ಯವಾದಗಳು.